ಅವ್ರ ಜೀವನನೇ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳು. ಇದನ್ನೇನಾದ್ರು ಮುಂದುವರಿಸಿದ್ರೆ ನಾವಂತೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಅವರೇ ಬಂದು ಕ್ಷಮೆ ಯಾಚನೆ ಮಾಡಬೇಕು ನಮ್ಮ ಎಮ್ಎಲ್ಎ ಹತ್ರ, ನಮ್ಮ ಹೆಣ್ಮಕ್ಳ ಹತ್ರ. ಇದು ಫೈನಲ್ ನಿಮಗೆ. ನೀವು ಇಲ್ಲ ನಾವು ತಿರ್ಗಾ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ನಾವು ಇದೇ ಚಾಲಿ ಮುಂದುವರಿಸ್ತೀವಿ ಅಂತಂದ್ರೆ ನಮ್ದು ಪ್ರೆಸ್ ಮೀಟ್ ಇರಲ್ಲ. ನೆಕ್ಸ್ಟ್ ಇದಕ್ಕೆ ಬೇರೆ ಉತ್ತರ ಬೇರೆ ತರ ಕೊಡ್ತೀವಿ. ಯಾರ ಬಗ್ಗೆ ಯಾರು ಕೂಡ ಕೀಳಾಗಿ ಮಾತಾಡಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ನಮ್ಮೆಲ್ಲ ಏನಾವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ಇದ್ರಲ್ಲ ಸಂಘಟನೆ ಮುಖಂಡರಿಗೆ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಉಂಟಾದ ನೂಕುನುಗ್ಗಲಿನಲ್ಲಿ ಕೈ ಮುರಿದುಕೊಂಡಿದ್ದ ಮಹಿಳೆಯ ಶಸ್ತ್ರಚಿಕಿತ್ಸೆಗೆ ತಗುಲಿದ ಸಂಪೂರ್ಣ ವೆಚ್ಚವನ್ನು ಶಾಸಕ ಇಕ್ಬಾಲ್ ಹುಸೇನ್ ಅವರು ಭರಿಸಿ ಮಾನವೀಯತೆ ಮೆರೆದಿದ್ದಾರೆ. ರಾಮನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಇತ್ತೀಚೆಗೆ ನಡೆದ ಮಹಿಳಾ ದಿನಾಚರಣೆ ಸಮಾರಂಭದಲ್ಲಿ ಉಂಟಾದ ನೂಕುನುಗ್ಗಲು ವೇಳೆ ರಾಮನಗರ ತಾಲೂಕಿನ ಶಾನುಬೋಗನಹಳ್ಳಿಯ ಮಹಾಲಕ್ಷ್ಮಿ ನೆಲಕ್ಕೆ ಬಿದ್ದು ಕೈ ಮುರಿದುಕೊಂಡಿದ್ದರು. ತಕ್ಷಣ ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಶಾಸಕ ಇಕ್ಬಾಲ್ ಹುಸೇನ್ ರವರು ಜಿಲ್ಲಾಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿಯವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿ ಸ್ಪಂದಿಸಿದ್ದರು. ಅಲ್ಲದೆ ಹೆಚ್ಚಿನ ಚಿಕಿತ್ಸೆಗಾಗಿ ಚನ್ನಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ರವರು ಮಾನವೀಯತೆ ದೃಷ್ಟಿಯಿಂದ ಚಿಕಿತ್ಸೆಗೆ ತಗುಲಿದ ಸಂಪೂರ್ಣ ಖರ್ಚನ್ನು ಭರಿಸಿದ್ದಾರೆ. ರಾಮನಗರದಲ್ಲಿ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದರು. ಬಹಳ ಅದ್ಧೂರಿಯಾಗಿ ಆ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಅಂಥ ಸಂದರ್ಭದಲ್ಲಿ ಒಂದು ಸದುದ್ದೇಶ ಇಟ್ಟುಕೊಂಡು ನಮ್ಮ ಶಾಸಕರು ಒಂದು ಹೆಣ್ಮಕ್ಳಿಗೆ, ಅವರ ಸಹೋದರಿಯರಿಗೆ, ತಾಯಂದಿರಿಗೆ ಒಂದು ಬಾಗಿನ ಕೊಡೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮೀರಿ ಹೆಚ್ಚಿನ ಜನ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನುಗ್ಗಾಟ ಆಗಿದೆ. ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ಮಹಿಳೆಗೆ, ಮಹಾಲಕ್ಷ್ಮಿ ಅನ್ನೋ ಮಹಿಳೆಗೆ ಕೈ ಮುರಿದಾಗಿತ್ತು. ಅದಕ್ಕೆ ಶಾಸಕರು ಅವತ್ತೊಂದು ದಿನವೇ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಸ್ಪಂದಿಸಿದ್ರು ಕೂಡ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸೇರಿಸಿದರು. ಹಾಗಾಗಿ ಅವರು ತುಂಬ ತೊಂದರೆಲಿರೋದ್ರಿಂದ ಅವರ ಅಳಿಯಾಗೆ ಅವರ ಮನೆಯವರು ಸಂಪರ್ಕ ಮಾಡಿ ಶಾಸಕರಿಗೆ ಆಸ್ಪತ್ರೆ ಬಿಲ್ ಕಟ್ಟಬೇಕಂತ ಹೇಳಿದರು. ಹಾಗಾಗಿ ಇವತ್ತು ಬಂದು ನಾವು ಅವ್ರನ್ನ ಪೇಷೆಂಟ್ನ ನೋಡಿಕೊಂಡು ಅವ್ರಿಗೆ ಹಾಸ್ಪಿಟ್ಲಲ್ಲಿ ಏನು ಬಿಲ್ ಕಟ್ಟಬೇಕಾಗಿತ್ತು ಅದನ್ನ ಪರಿಹಾರನ ಕೊಟ್ಬಿಟ್ಟು ಅಂದರೆ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಗಿರೋ ನೋವನ್ನ ಸ್ಪಂದಿಸೋಕ್ಕೋಸ್ಕರ ಬಂದಿದ್ದೀವಿ. ಹಾಗೆಯೇ ಇಲ್ಲಿ ಯಾರೋ ಕಿಡಿಗೇಡಿಗಳು ಶಾಸಕರು ವಿಚಾರದಲ್ಲಿ ಇವರು ಯಾಕೆ ಮಾಡಬೇಕಾಗಿತ್ತು, ಅವ್ರ ಗಂಡಂದರು ಸೀರೆ ತಗೊಡ್ತಿರ್ಲಿಲ್ವೇ, ಸೀರೆ ಕಾಣದೆ ಬಂದಿದ್ದೀರಿ ಅಂತೆಲ್ಲ ಹೇಳೋರೆ. ಆ ರೋಲ್ ಕಾಲ್ ಗಿರಾಕಿಗಳು ಇವತ್ತು ಹೇಳ್ತಾವ್ರೆ. ಆದರೆ ಅವ್ರ ಜೀವನನೇ ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿಗಳವರು. ಅವರು ಪ್ರಚಾರಕ್ಕೋಸ್ಕರ ಏನು ಪತ್ರಿಕೆಯಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ, ನಾನು ಶಾಸಕರ ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ರೆ ನನಗೆ ಹೆಸರು ಹೊಡ್ತದೆ, ಅವ್ರ ಹೆಸರು ಮಾಡ್ಬೋದು ಅನ್ನೋ ದೃಷ್ಟಿಗೆ ಮಾತ್ರ ಬಂದವ್ರೆ. ಆದ್ದರಿಂದ ಆ ರೋಲ್ ಕಾಲ್ ಗಿರಾಕಿಗಳಿಗೆ ಮತ್ತೊಮ್ಮೆ ಹೇಳ್ತೀನಿ, ಅವರು ಯಾವುದಾದ್ರೂ ಕಾರ್ಯಕ್ರಮವನ್ನು ಮಾಡಿದಾಗ ಶಾಸಕರಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ತಾರಲ್ಲ, ಇವ್ರ ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲೆಲ್ಲಿ ಇವ್ರು ಏನೇನು ಮಾಡೋರೆ ಎಲ್ಲ ಬಿಚ್ಚಿಡಬೇಕಾಯ್ತದೆ. ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಇದೇ ರೀತಿ ಮಾತಾಡಿ ಇನ್ನೊಂದು ಸತಿ ಮಾತಾಡಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರುಗಳು ಅವ್ರಿಗೆ ತಕ್ಕಪಾಠ ಕಲಿಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ಏನು ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಒಬ್ಬ ಮಹಾಲಕ್ಷ್ಮಿ ಅನ್ನೋ ಹೆಣ್ಮಗಳಿಗೆ ಕೈ ಮುರಿದೋಯ್ತು. ಅದು 20,000 ಜನ ಅಂತ ಹೇಳ್ತಾರೆ ಮಹಿಳೆಯರು. ನಾನು ಹೇಳ್ತೀನಿ 30,000 ಮಹಿಳೆಯರಿಗಿನ್ನ ಜಾಸ್ತಿ ಸೇರಿದರು. ನಾವು ಅಂದ್ಕೊಂಡೇ ಇರಲಿಲ್ಲ ಜನಸಾಗರ ಹೆಂಗೆ ಅಂದರೆ ನಾವು ಇಂಥ ಕಾರ್ಯಕ್ರಮ ನೋಡೇ ಇಲ್ಲ ನಾವು. ಯಾಕೆ ಅಂದರೆ ಇವತ್ತು ಬಾಗಿನ ಕೊಡೋದು ಅಂದರೆ ತಂದೆ ಮನೆಯಲ್ಲಿ ಬಾಗಿನ ಕೊಡ್ತಾರೆ, ಅಣ್ಣ ತಮ್ಮಂದಿರು ಬಾಗಿನ ಕೊಡ್ತಾರೆ. ಇವತ್ತು ಯಾರೂ ಕೊಡದೇ ಇರುವಂಥ ಸಂದರ್ಭದಲ್ಲಿ ನಮ್ಮ MLA ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು 20-25,000 ಹೆಣ್ಮಕ್ಳಿಗೆ ಬಾಗಿನ ಕೊಡಬೇಕು ಅಂತೇಳಿ ಬಳೆ ಎಲ್ಲ ನಾನೇ ತಂದು ಒಂದು 15-20 ಜನ ಹೆಣ್ಮಕ್ಳು ಕೂತ್ಕೊಂಡು ಬಾಗಿನ ಕೊಡಬೇಕು ಎಲ್ಲ ಹೆಣ್ಮಕ್ಳಿಗೆ ಅಂತೇಳಿ ಪ್ಯಾಕ್ ಮಾಡಿ ಅದನ್ನು ತಗೋಗಿ ನಾವು ಹಂತವಾಗಿ ಎಲ್ಲ ಕೊಟ್ವಿ. ಆಮೇಲೆ ನಾವು ಒಂದೇ ಮನೇಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಯಾರಿಗೂ ಏನೂ ಆಗಲ್ವಾ ಸರ್? ಇದನ್ನು ಎತ್ತು ಕಟ್ಟಿ ರಾಜಕೀಯ ಮಾಡ್ತಿರಲ್ಲ, ಯಾರಿಗೂ ಏನೂ ಆಗಲ್ವಾ? ಯಾವುದಕ್ಕೆ ರಾಜಕೀಯ ಮಾಡ್ತೀರಾ? ಕೈ ಏಟಾಗದೆ ಸ್ಪಂದಿಸೋರು. ಅವತ್ತು ನಾನೇ ಮಾತಾಡಿದೆ, ಯಾರಿಗೆ MLA ಅವರು ಅವತ್ತು 2-3 ದಿವಸ ನಿದ್ದೆ ಮಾಡಿಲ್ಲ ಅವರು. ಎಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ, ಮಹಿಳೆಯರದು ದೇಶದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಮಾಡೋದು. ಅಂಥ ಕಾರ್ಯಕ್ರಮದಲ್ಲಿ ಸಣ್ಣ ಒಂದು ಗಾಯ ಆಯಿತು, ಅದಕ್ಕೆ ಬಂದು ಸ್ಪಂದಿಸಿದ್ರು. ಇವತ್ತು ಎಲ್ಲರೂ ಹೇಳಿದರು ಹಿಂಗಾಗದೆ ಆಪ್ರೇಷನ್ ಆಗಿದೆ ಅಂತ, ಬ್ಲಡ್ ಇಲ್ಲ ಅಂತೇಳಿ ಡಾಕ್ಟ್ರ್ ಹೇಳಿದ್ರಂತೆ. ಹಾಸ್ಪಿಟ್ಲಲ್ಲಿ ಅವರು ಬಂದು ಮಾಡಿಸವ್ರೆ. ಅದಕ್ಕೆ ಏನು ಕೊಡಬೇಕು ಅದನ್ನು ನಮ್ಮ ಮುಖಂಡರು, ಅಧ್ಯಕ್ಷರುಗಳು ಎಲ್ಲ ಬಂದು ಸ್ಪಂದಿಸವ್ರೆ. MLA ಅವರು ಎಲ್ಲೋ ಹೊರಗಡೆ ಹೋಗಿರೋದ್ರಿಂದ MLA ಅವರು ಬಂದು ಅದನ್ನು ಪೂರ್ಣ
ಅದೇನಾಗುತ್ತೆ ಅದನ್ನು ಭರಿಸ್ತಾರೆ. ಆದರೆ ನಾನು ಹೇಳೋದು ಇಂಥ ರಾಜಕೀಯನೇ ಇವ್ರು ಮಾಡೋದಾದರೆ ನಾವು ಮಹಿಳೆಯರು ಇಡೀ ರಾಮನಗರ ಜಿಲ್ಲೆ ಹೆಣ್ಮಕ್ಳುಗಳು ಹೇಳ್ತೀವಿ, ಅವರು ನಮ್ಮ ಮಹಾಲಕ್ಷ್ಮಿಯವ್ರು ಏನು ಕೈ ರೇಟ್ ಆಗೋದೆ ಅವರು ಸುಧಾ ಕರ್ಕೊಬಂದು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದನ್ನು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು. ರಾಜಕೀಯ ಮಾಡಿ ಸ್ವಾಮಿ, ನಿಮ್ಮ ರಾಜಕೀಯ ನೀವು ಮಾಡ್ತೀರಿ, ನಮ್ಮ ರಾಜಕೀಯ ನಾವು ಮಾಡ್ತೀವಿ. ಇದನ್ನೇನಾದ್ರು ನೀವು ಮುಂದುವರಿಸಿದ್ರೆ ನಾವಂತೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಅವರೇ ಬಂದು ಕ್ಷಮೆ ಯಾಚನೆ ಮಾಡಬೇಕು ನಮ್ಮ MLA ಅವ್ರ ಹತ್ರ, ನಮ್ಮ ಹೆಣ್ಮಕ್ಳ ಹತ್ರ. ದಿನಾಂಕ 24ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಚಾರವಾಗಿ ನನ್ನ ಅನೇಕ ಸಂಘಟನೆಯ ಸ್ನೇಹಿತರು, ಜಯ ಕನ್ನಡ ಸಂಘಟನೆಯ ಜನಪರ ವೇದಿಕೆಯ ಕುಮಾರಸ್ವಾಮಿ ಆಗಿರ್ಬೋದು, ರೈತಪರ ಸಂಘಟನೆಯ ಮಲ್ಲಯ್ಯನವರಾಗಿರ್ಬೋದು, ಇನ್ನು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ವಾಸು ಮತ್ತು ಗೋವಿಂದು ಇನ್ನಿತರೆ ಸ್ನೇಹಿತರೊಳಗೆ ನಾನು ಒಂದು ಮನವಿಯನ್ನು ಕೂಡ ಮತ್ತು ಒಂದು ಎಚ್ಚರಿಕೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಯಾರೇ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ನಾವೇ ಕಾರ್ಯಕ್ರಮ ಸಂಘಟನೆಯವ್ರು ಮಾಡಿರ್ಬೋದು, ಬೇರೆ ಪಕ್ಷಗಳು ಕಾರ್ಯಕ್ರಮ ಮಾಡಿರ್ಬೋದು, ಒಂದು ಸಣ್ಣ ವ್ಯತ್ಯಾಸಗಳು ಕೂಡ ಆಗುತ್ತೆ. ಆ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ನಾವು ಸಂಘಟನೆಯ ಮುಖಂಡರುಗಳು ಆ ಜನಪ್ರತಿನಿಧಿಗಳ ಮತ್ತು ನೋವನ್ನು ಅನುಭವಿಸಿರ್ತಕ್ಕಂಥ ಮಧ್ಯದಲ್ಲಿ ಸೇತುವೆಯಾಗಿ ಅವರಿಗೆ ನ್ಯಾಯವನ್ನೇ ಕೊಡಿಸ್ಬೇಕು ಹೊರತು ಎಲ್ಲ ಪತ್ರಿಕೆ ಮುಖಾಂತರನೋ ಮಾಧ್ಯಮದ ಮುಖಾಂತರನೋ ಯಾವುದೋ ಒಂದು ಎತ್ಕಟ್ಟುವಂಥ ವಿಚಾರವನ್ನು ಯಾರೂ ಕೂಡ, ನಾನು ಒಬ್ಬ ಸಂಘಟನೆಯ ನಾನು ಜಿಲ್ಲಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಆ ರೀತಿ ಮಾಡಬಾರ್ದು. ಯಾಕೆಂದರೆ ನಾವು ಕೂಡ ಒಂದು ಸಂಘಟನೆಯಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಜನಪ್ರತಿನಿಧಿಗಳ ಸಹಾಯವನ್ನು ಪಡೆದಿದ್ದೀವಿ, ಬೇರೆ ಬೇರೆ ಸಮಾಜ ಸೇವಕರುಗಳ ಸಹಾಯವನ್ನು ಪಡೆದಿದ್ದೀವಿ. ನಾವು ಕೂಡ ನಾವು ಸ್ವಂತ ದುಡ್ಡನ್ನು ಹಾಕಿ ನಾವು ಕೂಡ ಯಾರೂ ಮಾಡೋಕ್ಕಾಗೋದಿಲ್ಲ ಅಂತ ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಶಾಸಕರು ಅವರ ಸ್ವಂತ ಖರ್ಚಿನಲ್ಲಿ ಒಂದು ಕಾರ್ಯಕ್ರಮವನ್ನು, ಯಾವುದೇ ಸರ್ಕಾರಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮ ಮಾಡಿದಂಥ ಯಾರಿಗೂ ಕೂಡ ಸೌಲಭ್ಯಗಳು ಸಿಗೋದಿಲ್ಲ. ಆದರೆ ಮಾನ್ಯ ಶಾಸಕರು ಅವರ ಸ್ವಂತ ಹಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿಗೆ ಒಂದು ಅತ್ಯುನ್ನತವಾಗಿ ಮಾಡಬೇಕು ಅಂತೇಳಿ ಒಂದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಏನು ಟೈಲರಿಂಗ್ ಮಿಷಿನ್ ಕೊಡೋದಿರ್ಬೋದು, ಮತ್ತು ಬಾಗಿನ ಅರ್ಪಿಸುವಂಥದ್ದಿರ್ಬೋದು, ಮತ್ತು ಎಲ್ಲ ಮಹಿಳಾ ಮಣಿಗಳಿಗೆ ಎಲ್ಲ ಕೂಟದಲ್ಲಿ ಭಾಗವಹಿಸಿ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವಂಥ ಇರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನನ್ನ ಸಂಘಟನೆಯವರಲ್ಲಿ ಮನವಿ ಮಾಡೋದಿಷ್ಟೇ, ಯಾರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದೇ ನೀವು ಸಂಘಟನೆ ನಾನೇನಾದ್ರು ಸೇವೆ ಮಾಡಬೇಕು ಅಂತ ಇದ್ದರೆ ಅದೇ ಶಾಸಕರ ಹತ್ರ ಬಂದು, ಸರ್ ಹಿಂಗಾಗಿದೆ, ಆ ಕಾರ್ಯಕ್ರಮದಲ್ಲಿ ಹಿಂಗೆ ಅವ್ಯವಸ್ಥೆಗಳಾಗಿದೆ ಸರ್, ಈ ಥರ ಕಾರ್ಯಕ್ರಮದಲ್ಲಿ ಆ ಯಮ್ಮಂಗೆ ಏನೋ ತೊಂದರೆ ಆಗಿದೆ ಅಂತೇಳಿ ನೀವೇ ಬಂದು ಸ್ಪಂದಿಸಿ ಆ ಯಮ್ಮಂಗೆ ನ್ಯಾಯ ಕೊಡಿಸ್ಬೋದಾಗಿತ್ತು. ಆದರೆ ನೀವು ಯಾರೂ ನ್ಯಾಯ ಕೊಡ್ಸೋಕ್ಕೆ ಬರಲಿಲ್ಲ. ಸುಮ್ಮನೆ ಎಲ್ಲ ಕೂತ್ಕೊಂಡು ಏನೋ ಮಾತಾಡಿದ್ರೆ, ಏನೋ ಅವ್ರ ಮೇಲೆ ಆಪಾದನೆ ಮಾಡಿಬಿಟ್ರೆ ನಾನು ದೊಡ್ಡ ಸಂಘಟನೆ ಹೀರೋ ಆಯ್ತೀನಿ ಅಂತನೂ ಅಲ್ಲ, ನಾನು ದೊಡ್ಡ ರಾಜಕಾರಣಿನೂ ಆಯ್ತು ಅಂತಲ್ಲ. ದಯಮಾಡಿ ನೀವು ಕೂಡ ನಿಮಗೂ ಮಾನವೀಯತೆ ಇರಬೇಕು. ಯಾಕೆಂದರೆ ನೀವು ಕೂಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಆ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ನೀವು ಕೂಡ ಯಾರಿಗೂ ನೀರು ಊಟ ಎಲ್ಲ ಬಂದಂಥ ಹೋರಾಟದಲ್ಲಿ ನಾವು ಕೂಡ ಯಾರಿಗೂ ಕೊಡಿಸಿಲ್ಲ ನೀರು ಊಟ, ಎಲ್ಲ ಅವ್ಯವಸ್ಥೆಗಳಾಗಿರ್ತದೆ. ಅದನ್ನು ಎಚ್ಚೆತ್ಕೋಬೇಕು. ಯಾರ ಬಗ್ಗೆನೂ ಯಾರೂ ಕೂಡ ಕೀಳಾಗಿ ಮಾತಾಡಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ನಮ್ಮೆಲ್ಲ ಏನು ಅವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ಇದ್ರಲ್ಲ ಸಂಘಟನೆ ಮುಖಂಡರುಗಳಿಗೆ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಏನು ಇತ್ತೀಚಿನ ದಿನಗಳಲ್ಲಿ ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಏನು ಕೆಲವು ಸ್ನೇಹಿತರುಗಳು ಮಾಧ್ಯಮದ ಮುಖಾಂತರ ಏನು ಶಾಸಕರ ಬಗ್ಗೆ ಅವಳೇನ ಹೇಳಿಗಾರಿಗಳನ್ನು ಹೇಳ್ತಾ, ಮತ್ತು ಶಾಸಕರು ಬಸ್ ಯಾಕೆ ಕಳಿಸಿದ್ರು, ಅವ್ರು ಸೀರೆ ಕೊಡೋಕೆ ಅವ್ರು ಯಾರು, ದುಡ್ಡು ಯಾಕೆ ಬಂತು, ಮತ್ತು ಏನು SP ಅವರು ಈ ಕಾರ್ಯಕ್ರಮದಲ್ಲಿ ಭದ್ರತೆ ಇರಲಿಲ್ಲ, ಊಟದ ವ್ಯವಸ್ಥೆ ಇರಲಿಲ್ಲ, ಪೆಂಡಾಲ್ ಇರಲಿಲ್ಲ ಅಂತ ಏನು ಕಿಡಿಗೇಡಿಗಳು ಮೊನ್ನೆ ನಮ್ಮ IBL ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿದ್ರು. ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಕೆಲವು ಸ್ನೇಹಿತರು ಹೇಳ್ತಾಯಿದ್ರು, ಏನೋ ಹೆಣ್ಮಕ್ಳುಗಳು ಇವತ್ತು ಈ ಮಟ್ಟಕ್ಕೆ ಇಳಿದ್ಬಿಟ್ರಲ್ಲ, ಸೀರೆ ಕಾಣದೆ ಬಂದ್ಬಿಟ್ಟವ್ರಲ್ಲ ಅಂತ. ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ದಯಮಾಡಿ ನಿಮ್ಮ ನಾಲ್ಗೆನ ಹಿಡ್ತಾ ಇಟ್ಕೊಳ್ಳಿ. ಈ ಕಾರ್ಯಕ್ರಮನ ಹೆಣ್ಮಕ್ಳೇ ಇದನ್ನು ಬಂದು ಶಾಸಕರ ಹತ್ರ ಬಂದು ಮನವಿ ಮಾಡಿದ್ರು, ಒಂದು ಮಹಿಳಾ ಸಮಾವೇಶ ಮಾಡಬೇಕು, ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ನಮ್ಮ ಜಿಲ್ಲೆ ಎಲ್ಲ ಹೆಣ್ಮಕ್ಳುಗಳು ಬಂದು ಶಾಸಕರ ಹತ್ರ ಮನವಿ ಮಾಡಿದ ಮೇಲೆ ಶಾಸಕರು ಅದಕ್ಕೆ ಒಬ್ಬರು ಶಾಸಕರಾಗಿ ಜನಪ್ರತಿನಿಧಿಯಾಗಿ ಅದಕ್ಕೇನು ಸ್ಪಂದಿಸಬೇಕಾಗಿತ್ತೋ ಅದನ್ನು ಅವ್ರು ಸ್ಪಂದಿಸಿದ್ರು. ಇದರಲ್ಲಿ ಕೆಲವೊಂದು ಲೋಪದೋಷಗಳಾಗಿರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಏನು ನಾವು 20,000 ಜನ ಹೆಣ್ಮಕ್ಳು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಟಿದ್ದು. ಅದಕ್ಕೂ ಜಾಸ್ತಿ ಹೆಣ್ಮಕ್ಳು ಬಂದಾಗ ಕೆಲವೊಂದು ಸಣ್ಣ ಲೋಪದೋಪಗಳಾಗಿರ್ಬೋದು. ಅದನ್ನು ಬಿಟ್ಟುಬಿಟ್ಟು ನೀವು ಏನೋ MLA ಅವ್ರ ಬಗ್ಗೆ ನಾವು ಹೇಳಿಕೆಗಳನ್ನು ಕೊಡಬೇಕು, ನಾವೇನೋ ಹೀರೋಗಳಾಗಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಸಮುದಾಯದ ಹೆಸರುಗಳನ್ನು ತಗೊಂಡು ಅಲ್ಲಿ ಎಲ್ಲ ಸಮುದಾಯದ ಬಂದಿದ್ದರು. ಹೆಣ್ಣಿನ ಕುಲನೇ ಬಂದಿತ್ತು ಅಲ್ಲಿಗೆ. ಅಲ್ಲಿ ಶಾಸಕರು ಸೀರೆ ಕೊಡಬೇಕಾದ್ರೆ ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ಈ ಸಮುದಾಯ ಆ ಸಮುದಾಯ ಅಂತ ಇರಲಿಲ್ಲ.
ಹೆಣ್ಮಕ್ಳಿಗೆ ಒಂದು ಗೌರವ ಕೊಡಬೇಕು, ಅದನ್ನು ಬಾಗಿನ ಕೊಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ರಾಜ್ಯದ ಎಲ್ಲ ಗಣ್ಯರುಗಳನ್ನು ಕರೆಸಿ ಅದು ಮತ್ತು ಏನು ಮಾಜಿ ಸಚಿವರು ಮೋಟಮ್ನವ್ರು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ನಡೀತು. ಅದನ್ನು ಬಿಟ್ಬಿಟ್ಟು ನಿಮಗೆ ಸಹಕಾರ ಕೊಡೋಕ್ಕಾಗಲಿಲ್ವಾ? ಸುಮ್ಮನೆ ಇರಿ. ಈ ರೀತಿ ಕಾರ್ಯಕ್ರಮನ ಆಭಾಸ ಕಾರ್ಯಕ್ರಮ ಆದಮೇಲೆ ಕಾರ್ಯಕ್ರಮನ ಕುರಿತು ನೀವು ಹೇಳಿಕೆಗಳನ್ನು ಕೊಟ್ಕೊಂಡು ನೀವು ಸಮುದಾಯದ ಹೆಸರುಗಳನ್ನು ತಗೊಂಡು ಇದನ್ನು ನೀವು ದಾರಿ ತಪ್ಪಿಸೋಕ್ಕಂತ ಹೋಗ್ಬಿಡಿ. ನಿಮ್ಮ ಕೈಲಾದರೆ ಮಾಡಿ, ಮಾಡೋಕ್ಕಾಗಲಿಲ್ವಾ ಬಿಟ್ಬಿಡಿ. ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಈಗ ಒಂದು ಮಾತು ಹೇಳ್ತಾ ಇದ್ದೀನಿ. ಈಗೇನು ನೀವು ಹೇಳಿಕೆಗಳು ಕೊಡ್ತಾ ಇದ್ದೀರಲ್ಲ, ನೀವೆಲ್ಲ ನಮ್ಮ ಶಾಸಕರ ಜೊತೆ ಇದ್ದಂಥವ್ರು, ನಮ್ಮ ಶಾಸಕರ ಹತ್ರ ಸಹಾಯ ಪಡ್ಕೊಂಡಂಥವ್ರು, ನಿಮಗೆ ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇಲ್ಲದೆ ಇರೋರು ನೀವು ಶಾಸಕರ ಹೆಸರು ಹೇಳ್ಕೊಂಡು ನೀವು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಯಾಕೆ ಅಂತಂದರೆ ನೀವು ಶಾಸಕರ ಹತ್ರ ಒಡನಾಟ ಇಟ್ಕೊಂಡಿದ್ದಂಥವ್ರು. ಇವತ್ತು ನಿಮ್ಗೆ ಯಾರು ಎತ್ಕಡ್ತಾ ಇದ್ದಾರೋ, ನಿಮಗೆ ಯಾರು ಹೇಳ್ಕೊಡ್ತಾ ಇದ್ದಾರೋ ಅದು ನಿಮಗೆ ಗೊತ್ತು. ನೀವು ಇವತ್ತು ಶಾಸಕರ ಬಗ್ಗೆ ಕೂತ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀರಿ ಅಂತಂದರೆ ನಿಮ್ಮಿಂದ ಯಾರವ್ರೆ, ನೀವು ಯಾಕೆ ಮಾಡ್ತಾಯಿದ್ದೀರಿ ಎಲ್ಲನೂ ಅರ್ಥ ಆಯ್ತದೆ ನಮಗೆ. ನಾನು ಇದನ್ನು ನಿಮಗೆ ಎಚ್ಚರಿಕೆ ಅಂತನಾದರೂ ತಿಳ್ಕೊಳ್ಳಿ, ನೀವು ಮನವಿ ಅಂತಾದರೂ ತಿಳ್ಕೊಳ್ಳಿ. ನೀವು ಇನ್ನೊಂದು ಸಲ ಶಾಸಕರ ಬಗ್ಗೆ ನೀವೇನಾದರೂ ನಾವು ವೀರಗಳಾಗಬೇಕು, ಪ್ರೆಸ್ ಮೀಟ್ ಮಾಡಬೇಕು, ನಾವು ಹಿಂಗೆ ಮಾಡ್ತೀವಿ, ಸಮುದಾಯದ ಹೆಸರುಗಳು ತಗೊಂಡು ನೀವು ಮಾಡ್ತೀವಿ ಅನ್ನೋದಾದರೆ ಇದಕ್ಕೆ ನೆಕ್ಸ್ಟ್ ಉತ್ತರ ಬೇರೆ ಥರನೇ ಇರ್ತದೆ. ಇಲ್ಲಿಗೆ ಮುಗೀತು ಅಂತ ನಾವಾದರೂ ಅನ್ಕೋತೀವಿ, ಇದು ಫೈನಲ್ ನಿಮಗೆ. ನೀವು ಇಲ್ಲ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ನಾವು ಇದೇ ಚಾಳಿ ಮುಂದುವರಿಸ್ತೀವಿ ಅಂತಂದರೆ ನಮ್ಮದು ಪ್ರೆಸ್ ಮೀಟ್ ಇರಲ್ಲ. ನೆಕ್ಸ್ಟು ಇದಕ್ಕೆ ಬೇರೆ ಉತ್ತರ ಬೇರೆ ಥರ ಕೊಡ್ತೀವಿ.